ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಎರಡನೇ ದಿನ ಉತ್ಖನನ ಕಾರ್ಯ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ನಡೀತಾ ಇದೆ. ದೇವಸ್ಥಾನದ ಅಂಗಳದಲ್ಲಿ ಪುರಾತನ ಅವಶೇಷವೊಂದು ಪತ್ತೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಈ ಉತ್ಖನನ ನಡೀತಾ ಇರೋದು. ಶಿವಲಿಂಗದ ಪೀಠದ ಮಾದರಿಯ ಪ್ರಾಚೀನ ಅವಶೇಷವೊಂದು ಪತ್ತೆಯಾಗಿದೆ. ಶಿವಲಿಂಗದ ಪೀಠ ಬಟ್ಟಲು ಮಾದರಿಯ ಆಕೃತಿ ಗೋಚರ ಆಗಿದೆ. ಉತ್ಖನನಕ್ಕೆ ಅವಶ್ಯವಿರೋ 5338 ಚದರ ಮೀಟರ್ ಜಾಗ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಅಲ್ಲಿ ಉತ್ಖನನ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಒಂದು ಪುರಾತನ ಅವಶೇಷ ಪತ್ತೆ ಆಗಿದೆ. ಉತ್ಖನನ ನಡೆಸುವಾಗ ಸುಮಾರು 2 ತಿಂಗಳ ಕಾಲ ಉತ್ಖನನ ಕಾರ್ಯ ನಡೆಯಲಿದೆ. ಲಕ್ಕುಂಡಿಯಲ್ಲಿ 2003ರಲ್ಲೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. 22 ವರ್ಷಗಳ ನಂತರ ಮತ್ತೆ ಉತ್ಖನನ ಕಾರ್ಯ ಆರಂಭ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ದೇವಸ್ಥಾನದ ಅಂಗಳದಲ್ಲಿ ನಡೀತಾ ಇರುವಂತ ಉತ್ಖನನ ಇದು. ವೀರಭದ್ರೇಶ್ವರ ದೇವಸ್ಥಾನದ ಅಂಗಳ, ಆ ಜಾಗವನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಉತ್ಖನನ ನಡೀತಾ ಇದೆ. ಈ ಉತ್ಖನನ ನಡೆಸುವಂತ ಸಂದರ್ಭದಲ್ಲೇ ಒಂದು ಪ್ರಾಚೀನ ಅವಶೇಷ ಪತ್ತೆ ಆಗಿದೆ. 2ನೇ ದಿನದ ಉತ್ಖನನ ಇದು. 2ನೇ ದಿನದ ಉತ್ಖನನದಲ್ಲೇ ಪ್ರಾಚೀನ ಅವಶೇಷ ಪತ್ತೆ ಆಗಿದೆ. ಸುಮಾರು 2 ತಿಂಗಳುಗಳ ಕಾಲ ಈ ಉತ್ಖನನ ಕಾರ್ಯ ನಡೆಯುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 5338 ಚದರ ಮೀಟರ್ ಜಾಗವನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಅದೇ ಜಾಗದಲ್ಲಿ ಉತ್ಖನನ ನಡೀತಾ ಇದೆ. ಈಗ ಇವತ್ತು 2ನೇ ದಿನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಸ್ಥಳದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಗಿರೀಶ್. 2ನೇ ದಿನದ ಉತ್ಖನನ ಕಾರ್ಯ, ಈಗ ಅಲ್ಲೊಂದು ಪ್ರಾಚೀನ ಅವಶೇಷ ಪತ್ತೆ ಆಗಿದೆ. ಏನದು, ಯಾವ ಕಾಲದ ಅವಶೇಷ ಅದು ಅನ್ನೋದೇನಾದ್ರೂ ಗೊತ್ತಾಗಿದ್ಯಾ? ಸದ್ಯಕ್ಕೆ ಉತ್ಖನನ ಕಾರ್ಯ ಹೇಗೆ ನಡೀತಾ ಇದೆ? ಶ್ವೇತಾ, 2ನೇ ದಿನದ ಉತ್ಖನನ ಕಾರ್ಯ ಈಗ ಆರಂಭ ಆಗಿರತಕ್ಕಂಥದ್ದು. ಬೆಳಗ್ಗೆನೆ ಒಂದು ರೀತಿಯ ಪ್ರಾಚೀನ ವಸ್ತು ಈಗ ದೊರಕಿರ್ತಕ್ಕಂಥದ್ದು. ಏನು ದೇವಸ್ಥಾನದ ಆವರಣದಲ್ಲಿ 10x10 ಅಳತೆಯಲ್ಲಿ ಏನು ಈ ಉತ್ಖನನ ನಡೀತಾ ಇದೆ. 4 ಭಾಗಗಳಾಗಿ 4 ಬಾಕ್ಸ್ಗಳನ್ನಾಗಿ ಮಾಡಲಾಗಿದೆ. ಈ ರೀತಿಯ ಪ್ರಾಚೀನವಾದಂತಹ ಒಂದು ದೇವಸ್ಥಾನದ ಮಾದರಿಯಲ್ಲಿ ದೇವಸ್ಥಾನಕ್ಕೆ ಇಟ್ಟಿರ್ತಕ್ಕಂತಹ ಒಂದು ರೀತಿಯ ಪಾನೀಯ ಬಟ್ಟಲು ಅಂತ ಹೇಳ್ತಾರೆ. ಶಿವಲಿಂಗಕ್ಕೆ ಸಿಗುವಂತಹ ಒಂದು ಶಿವಲಿಂಗದ ತೆಳಗಿನ ಪೀಠ ಏನಿರುತ್ತೆ, ಆ ಪೀಠದ ಮಾದರಿಯಲ್ಲಿ ಇರ್ತಕ್ಕಂತಹ ಈ ಒಂದು ಪಾನೀಯ ಬಟ್ಟಲು ಒಂದು ದೇವಸ್ಥಾನಕ್ಕೆ ಅಳವಡಿಸಿರ್ತಕ್ಕಂತಹ ಪಾನೀಯ ಬಟ್ಟಲು ಆಗಿರ್ಬೋದು, ಅಥವಾ ದೇವಸ್ಥಾನದ ಲಿಂಗದ ಕೆಳಗಡೆ ಇರ್ತಕ್ಕಂತಹ ಒಂದು ಬಟ್ಟಲಾಗಿರ್ಬೋದು. ಈ ಆಕೃತಿ ಈಗ ಇಲ್ಲಿ ದೊರಕಿರ್ತಕ್ಕಂಥದ್ದು. ಹೀಗಾಗಿ ಸಹಜವಾಗಿ ಅಲ್ಲಿ ಸ್ಥಳೀಯರಿಗೆ ಒಂದು ರೀತಿಯ ಸಂತೋಷವನ್ನು ಕೂಡ ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಏನು ಬಟ್ಟಲ ಏನು ಸಿಕ್ಕಿದೆ, ಇದರಿಂದ ಒಂದಿಷ್ಟು ಮತ್ತಷ್ಟು ಪ್ರಾಚ್ಯಾವಶೇಷಗಳು ಇಲ್ಲಿ ಸಿಗುವ ಉಮೇದು ಕೂಡ ಇದೆ. ಕೆಲ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಏನಂತೀರಿ? ಇಲ್ಲೂ ಒಂದು ಅವಶೇಷಗಳೆಲ್ಲ ಸಿಗಾಗತ್ತವೆ. ಇಲ್ಲಿ ಐತಿಹಾಸಿಕ ಊರು ಎಲ್ಲ ಏನನ್ನೋದು ಹಿಂದಿನ ಜಕಣಾಚಾರಿ ದೇವಸ್ಥಾನಗಳದಾವು, ಇಲ್ಲಿ ಕುರುಹುಗಳದಾವು. ಇನ್ನು ಊರಲ್ಲಿ ಎಲ್ಲ ಕಡೆ ಸಿಗುತ್ತೈತಿ ಇದು ಕುರುಹುಗಳು. ಈಗ ಒಂದು ಶಿವಲಿಂಗದ ಆಕೃತಿ ಒಳಗೆ ಒಂದು ಇದನ್ನ ಸಿಕ್ಕೈತ್ರಿ, ಏನಂತೀರಿ ಇದಕ್ಕೆ? ಅಲ್ಲ, ಅದು ಹಿಂದಿನ ಇದು ದೇವಸ್ಥಾನದ ಒಂದು ಜಾಗ ಇದು, ಅದಕ್ಕೆ ಸಿಗ್ತಾವು. ಇನ್ನು ಸಾಕಷ್ಟು ಸಿಗ್ಬೋದು. ಎಲ್ಲ ಕಡೆ ಸಿಗುತ್ತೆ ಸಾಕಷ್ಟು. ಇಲ್ಲಿ ಮನಿ ಪಾಯ ತೆಗೋಬೇಕಾದ್ರೂ ಅದಾವ ಊರಾಗ ಸಿಕ್ಕಾವ. ಹಿಂದೆ ಕಲ್ಲು ಪಲ್ಲ, ಆದರೆ ಇದಾಗಿಲ್ಲವು. ದೇವಸ್ಥಾನ ಇಡೀ ದೇವಸ್ಥಾನ ಮೇಲೆ ಐತಿ. ಇದು ಇಡೀ ಊರ ದೇವಸ್ಥಾನ ಇದೆ. 10 ಫೂಟ್ ಊರಾಗ ತೆಗೆದ್ರೆ ಅದು ಯಾವ ದೇವಸ್ಥಾನ ಕಲ್ಲ ಹೊಂಟಾವಲ್ಲ ಇಲ್ಲಿ ಎಲ್ಲ ಕಡೆ. 101 ದೇವಸ್ಥಾನ, 101 ಬಾವಿ ಐತೆ ಅಂತ ನಿಮ್ಮ ಊರಾಗ. ಹೌದು, ಇತಿಹಾಸ ಐತೆ ಅದಕ್ಕೆ. ಆಯ್ತು, ಇದು ಗ್ರಾಮಸ್ಥರ ಮಾತು. ಅಂದರೆ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಪ್ರಮುಖ ಆರ್ಥಿಕ ಕೇಂದ್ರ ಇದಾಗಿತ್ತು. ಇಲ್ಲಿ ವ್ಯಾಪಾರ ವ್ಯವಹಾರ ನಡೀತಾ ಇತ್ತು. ಹೀಗಾಗಿ ಈ ಏನು ಉತ್ಖನನ ನಡೀತಾ ಇದೆ, ಇದರ ಕೂಗಳತೆ ದೂರದಲ್ಲಿ ಟಂಕಶಾಲೆ ಇತ್ತು ಅನ್ನೋ ಕೂಡ ಮಾಹಿತಿ ಇದೆ. ಅಚ್ಚಪ್ಪನ ಬೈಲು ಅಂತ ಹೇಳಿ ಆ ಪ್ರದೇಶಕ್ಕೆ ಕರೀತಾರೆ. ಆ ಅಚ್ಚಪ್ಪನ ಬೈಲಿನಿಂದ ಕೂಗಳತೆ ದೂರದಲ್ಲಿ ಇರ್ತಕ್ಕಂತಹ ಪ್ರದೇಶ ಇದಾಗಿದೆ. ಇನ್ನೂ ಕೆಲ ಸದಸ್ಯರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಈಗ ಒಂದು ಆಕೃತಿ ಸಿಕ್ಕೈತೆ, ಇನ್ನೂ ಇದು ಹೆಚ್ಚಿನ ಉತ್ಖನನಕ್ಕೆ ನಿಮಗೆ ಅವಕಾಶ ನೀಡ್ಬೋದು ಸರ್? ಹೌದು ಸರ್, ಈಗೇನು ಇಂಥ ಪ್ರಾಚ್ಯಾವಶೇಷಗಳು ಏನಿದಾವೆ ಇನ್ನೂ ಸಾಕಷ್ಟು, ಇನ್ನೂ 1-2 ಅಡಿಗಾದರೆ ಇನ್ನೂ ಸಾಕಷ್ಟು ಸಿಗ್ಬೋದಂತ ನಮ್ಮ ಎಲ್ಲ ಊರಿನ ಹಿರಿಯರ ಒಂದು ಮಾತು. ಇನ್ನೂ ಒಂದು 6-7 ಫುಟ್ ಇಳಿದ ಮ್ಯಾಗ ಅದಕ್ಕೆ ಮೆಟ್ಲು ಮತ್ತು ದೇವಸ್ಥಾನಕ್ಕೆ ಕನೆಕ್ಟ್ ಇರ್ತದೆ ಅನ್ನೋದು ಒಂದು
ಮುಖ್ಯ ಒಂದು ಉದ್ದೇಶ ಇದೆ. ಈಗೇನು ಇಂಥ ಇನ್ನೂ ಸಾಕಷ್ಟು ಪ್ರಾಚ್ಯಾವಶೇಷಗಳು ಇನ್ನೂ ಎಷ್ಟೆಷ್ಟು ಕೆಳಗೆ ಬಗದಷ್ಟು ಆಳ ಅಂತಾರಲ್ಲ ಸರ್, ಹಂಗೆ ಬಗದಷ್ಟು ಇನ್ನೂ ಪ್ರಾಚ್ಯಾವಶೇಷಗಳು ಹಲವಾರು ಪ್ರಾಚ್ಯಾವಶೇಷಗಳು ಸಿಗ್ತಾವೆ ಸರ್. ಇದು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರ ಮಾತು. ಅಂದರೆ ಈ ರೀತಿಯ ಅವಶೇಷಗಳು ಸಾಕಷ್ಟು ಸಿಗುತ್ತೆ. ಅಂದರೆ ನಾ ಹೇಳ್ತಾ ಇದ್ದೆ, ಇಲ್ಲಿಂದ ಕೂಗಳತೆ ದೂರದಲ್ಲಿ ಅಚ್ಚಪ್ಪನ ಬೈಲು ಅನ್ನೋ ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಾಣ್ಯಗಳನ್ನು ಅಚ್ಚು ಮಾಡ್ತಾ ಇದ್ರು. ಹೀಗಾಗಿ ಆ ಬಯಲನ್ನು ಅಚ್ಚಪ್ಪನ ಬೈಲು ಅಂತ ಹೇಳ್ತಾರೆ. ಟಂಕಶಾಲೆ ಇತ್ತು. ಹೀಗೆ ಅನೇಕ ನಿಗೂಢವನ್ನು ಈ ಗ್ರಾಮ ತನ್ನಲ್ಲಿ ಹುದಿಸ್ಕೊಂಡಿದೆ. ಹೀಗಾಗಿ ಈ ಒಂದು 10x10 ಅಳತೆಯಲ್ಲಿ ಏನು ನಡೀತಾ ಇದೆ, ಇದು ಕೇವಲ ಆರಂಭ. ಇನ್ನೂ ಸಾಕಷ್ಟು ಈ ಗ್ರಾಮದಲ್ಲಿ ಅಚ್ಚರಿ ಕಾಣ್ತಾ ಇದೆ. ಒಂದು ವೇಳೆ ಈ ಜಾಗದಲ್ಲಿ ಮತ್ತಷ್ಟು ಏನಾದರೂ ಅವಶೇಷಗಳು ಕಂಡು ಬಂದಲ್ಲಿ ಇಡೀ ಗ್ರಾಮವನ್ನು ಸ್ಥಳಾಂತರಿಸಿ ಈ ಗ್ರಾಮದಲ್ಲಿ ಉತ್ಖನನ ನಡೆಯುತ್ತೆ. ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ಹೀಗೆ ಅನೇಕ ರಾಜನ ಮನೆತನಗಳು ಇಲ್ಲಿ ಆಳ್ವಿಕೆ ನಡೆಸಿರ್ತಕ್ಕಂಥದ್ದು. ಅಚ್ಚಪ್ಪನ ಬೈಲು ಈಗ ಹೇಳ್ತಾ ಇದ್ದೆ, ಅಚ್ಚಪ್ಪನ ಬೈಲಿನಿಂದ ಇಲ್ಲಿಂದ ಸುಮಾರು 200ರಿಂದ 250 ಕಿಲೋಮೀಟರ್ 250 ಮೀಟರ್ನಷ್ಟು ದೂರದಲ್ಲೇ ಮಾತ್ರ ಇರೋದ್ರಿಂದ ಅಲ್ಲಿಯ ನಾಣ್ಯಗಳು ಏನಿದ್ದು ಆ ನಾಣ್ಯಗಳು ಇಲ್ಲಿ ಸಿಗ್ಬೋದು, ವಜ್ರ ವೈಡೂರ್ಯಗಳು ಸಿಗ್ಬೋದು. ಜೊತೆಗೆ ಏನು ಚಿನ್ನದ ನಿಧಿ ಏನು ಸಿಕ್ಕಿತ್ತು, ಆ ನಿಧಿ ಸಿಕ್ಕ ಸ್ಥಳ ಕೂಡ 200 ಮೀಟರ್ ಅಂತರದಲ್ಲೇ ಇರೋದ್ರಿಂದ ಆ ನಿಧಿ ಕೂಡ ಇಲ್ಲಿಯೂ ಸಿಗ್ಬೋದು ಅನ್ನೋ ಮಾತಿದೆ. ಆದರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಹೇಳುವ ಪ್ರಕಾರ ನಿಧಿಗಾಗಿ ಈ ಶೋಧ ಅಲ್ಲ, ಪುರಾತತ್ವ ಅವಶೇಷಗಳು ಇಲ್ಲಿ ಸಿಗಬಹುದು. ಜೊತೆಗೆ ಈ ಪುಷ್ಕರಣಿಯಿಂದ ದೇವಸ್ಥಾನದವರೆಗೆ ಏನು ಕನೆಕ್ಟ್ ಮಾಡುವ ಜಾಗ ಏನಿದೆ, ಆ ಜಾಗ ನಮಗೆ ಅಲ್ಲಿ ಅವಶೇಷಗಳು, ಪುರಾತತ್ವ ಅವಶೇಷಗಳು, ಸಾಕಷ್ಟು ಏನು ನಿಧಿ ನಿಕ್ಷೇಪಗಳು ಸಿಗುವಂಥ ಜಾಗ ಕೂಡ ಇದಾಗಿರೋದ್ರಿಂದ ಇಲ್ಲಿ ಒಂದು ರೀತಿಯ ಕುತೂಹಲ ನಡೆದಿದೆ. ಇಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನಗಳನ್ನು ಕೂಡ ನಡೀತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ಈ ಬಗ್ಗೆ ವರದಿಯನ್ನು ನೀಡ್ತಾ ಹೋಗಿದೆ. ಸ್ಥಳದಲ್ಲಿ ಈಗ ಸದ್ಯಕ್ಕೆ ಒಂದು ರೀತಿಯ ಪ್ರಾಚೀನ ಅವಶೇಷಗಳು ಸಿಕ್ಕಿದ್ದು ಮತ್ತಷ್ಟು ಇಲ್ಲಿಯ ಜನರಿಗೆ ಉತ್ಸಾಹ ಮೂಡಿಸಿದೆ. ಸದ್ಯಕ್ಕೆ ಈ ಜಾಗವನ್ನು ಸಂಪೂರ್ಣವಾಗಿ ನಿರ್ಬಂಧಿತ ಪ್ರದೇಶ ಅಂತ ಹೇಳಿ ಮಾಡಲಾಗಿದೆ. ಸದ್ಯಕ್ಕೆ ಜನರು ಕೂಡ ವಿರಳವಾಗಿ ಇಲ್ಲಿದ್ದಾರೆ. ಆದರೆ ಜನರಿಗೆ ಕುತೂಹಲ ಮಾತ್ರ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈಗ ಶಿವಲಿಂಗದ ಆಕೃತಿಯಲ್ಲಿ ಏನು ಈ ಒಂದು ಆಕೃತಿ ಸಿಕ್ಕಿದೆ, ಮತ್ತಷ್ಟು ಹೆಚ್ಚಿನ ಅವಶೇಷಗಳಲ್ಲಿ ಸಿಗಬಹುದು ಅನ್ನೋ ಒಂದು ರೀತಿಯ ಆಶಾಭಾವನೆ ಮೂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.